ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಅಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರಾಜ್ಯ ಹೆದ್ದಾರಿ 752 ಪಾಂಡ್ರಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ಭೀಕರ ರಸ್ತೆ ಅಪಘಾತ. ಇಬ್ಬರು ವ್ಯಕ್ತಿಗಳು ಮೃತಪಟ್ಟು ಓರ್ವನಿಗೆ ಗಂಭೀರ ಗಾಯ. ನಾಗರಾವ್ ಮತ್ತು ಭಾನುದಾಸ್ ಮೃತ ದುರ್ದೈವಿಗಳು. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಜರುಗಿದ ದುರ್ಘಟನೆ. ಕಮಲನಗರ ತಾಲೂಕಿನ ಚಾಂದೋರಿ ಗ್ರಾಮದಲ್ಲಿ ಜರುಗಿದ ಶ್ರೀ ಬಸಪ್ಪ ಮಹಾರಾಜ್ ಬಂಗ್ಲಾ ಮಂದಿರ ಉದ್ಘಾಟನೆ ಸಮಾರಂಭ. ಶ್ರೀ ಸ್ವಾಮಿ ಗುಂಡೇಕಲ್ಲೂರು ತೆಲಂಗಾಣ ಮತ್ತು ಶ್ರೀ ಬಾಪುರಾವ್ ಮೋರೆ ಮಹಾರಾಜ್ ಹುಲ್ಯಾಳಿಯವರ ಅಮೃತ ಹಸ್ತದಿಂದ ಮಂದಿರ ಲೋಕಾರ್ಪಣೆ. ಮಂದಿರ ಸ್ಥಾಪನೆ ಪುಣ್ಯದ ಕಾರ್ಯವಾಗಿದೆ. ಶ್ರೀ ರವೀಂದ್ರ ಸ್ವಾಮಿ. ಬಸವಶ್ರೀ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ಥೈಲ್ಯಾಂಡ್ ಪ್ರವಾಸದ ಯೋಜನೆ. ಜನವರಿಯಿಂದ ಅಕ್ಟೋಬರ್ವರೆಗೆ ಪ್ರತಿ ತಿಂಗಳು 5,000 ತುಂಬಬೇಕು. 50,000 ಹಣ ಜಮಾ ಆದಮೇಲೆ ಅಕ್ಟೋಬರ್ನಲ್ಲಿ 5 ದಿವಸದ ಥೈಲ್ಯಾಂಡ್ ಪ್ರವಾಸ ಒಯ್ಯಲಾಗುವುದು. ಜಗದೀಶ್ ಸ್ವಾಮಿ. ಜನವರಿ 26ರಂದು ಗಣರಾಜ್ಯೋತ್ಸವದ ಪ್ರಯುಕ್ತ ಜನಜಾಗೃತಿ ಸಮಾವೇಶ ಮತ್ತು ಬಹಿರಂಗ ಸಭೆ ಆಯೋಜನೆ. ಸಾಯಂಕಾಲ 4 ಗಂಟೆಗೆ ಅಂಬೇಡ್ಕರ್ ವೃತ್ತದ ಹತ್ತಿರ ಜರುಗುವ ಕಾರ್ಯಕ್ರಮದಲ್ಲಿ ತಪ್ಪದೆ ಪಾಲ್ಗೊಂಡು ಯಶಸ್ವಿಗೊಳಿಸಿ. ಮಾರುತಿ ಬೌದ್ಧೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ವ್ಯಕ್ತಿಗಳು ಮೃತಪಟ್ಟು ಓರ್ವನಿಗೆ ಗಂಭೀರವಾದ ಒಂದು ಗಾಯಗಳಾಗಿರುವಂಥ ಘಟನೆ ಭಾಲ್ಕಿ ತಾಲೂಕಿನ ರಾಜ್ಯ ಹೆದ್ದಾರಿ 752 ಪಾಂಡ್ರಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ಜರುಗಿದೆ. ನೆರೆಯ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಮೂಲದ ನಾಗುರಾವ್ ಈತನಿಗೆ 40 ವರ್ಷ ವಯಸ್ಸಾಗಿದೆ. ಭಾನುದಾಸ್ ಈತನಿಗೆ 42 ವರ್ಷ ವಯಸ್ಸಾಗಿದೆ. ಈ ಇಬ್ಬರು ಬೈಕ್ ಮೇಲೆ ಹೋಗುವಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಮೃತಪಟ್ಟಿದ್ದಾರೆ. ಬೈಕ್ ಮೇಲೆ ಒಟ್ಟು 3 ಜನ ಕೂತ್ಕೊಂಡಿದ್ರು. ಈ ಭಾನುದಾಸ್ ಮತ್ತು ನಾಗುರಾವ್ ಎನ್ನುವಂಥವರು ಭೀಕರವಾಗಿ ಒಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಅವರು ಮೃತಪಟ್ಟಿದ್ದಾರೆ. ಔರಾದ್ಬಿ ಕಡೆಯಿಂದ ರಾಜ್ಯ ಹೆದ್ದಾರಿ ಮೂಲಕವಾಗಿ ನಿಲಂಗ ಕಡೆಗೆ ಬೈಕ್ ಮೇಲೆ 3 ಜನ ಕುಳಿತು ಪ್ರಯಾಣ ಮಾಡ್ತಾ ಇದ್ರು. ಮಾರ್ಗ ಮಧ್ಯೆ ಪಾಂಡ್ರಿ ಬೈ ಅಪರಿಚಿತ ವಾಹನ ಡಿಕ್ಕಿಯಾಗಿ ಘಟನೆ ಜರುಗಿದ್ದು ಬೈಕ್ ಸವಾರರ ಪೈಕಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟೆ. ಚಂದು ವಾಹನ್ ಎನ್ನುವಂಥವರು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಗಾಯಾಳು ವ್ಯಕ್ತಿಗೆ ಭಾಲ್ಕಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸುದ್ದಿ ತಿಳಿದ ಮೆಹಕರ್ ಠಾಣೆ PSI ಶಿವಕುಮಾರ್ ಬಡತೆ ನೇತೃತ್ವದ ಪೊಲೀಸರ ಒಂದು ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತನಿಖೆ ಮುಂದುವರೆದಿದೆ. ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಚಾಂದೋರಿ ಗ್ರಾಮದಲ್ಲಿ ನೂತನವಾಗಿ ಸ್ಥಾಪನೆ ಮಾಡಲಾದ ಶ್ರೀ ಬಸಪ್ಪ ಮಹಾರಾಜ್ ಮಂದಿರದ ಒಂದು ಲೋಕಾರ್ಪಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಜರುಗಿತು. ಈ ಮಂದಿರದ ಲೋಕಾರ್ಪಣೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭವು ಶ್ರೀ ಸ್ವಾಮಿ ಗುಂಡೇಕಲ್ಲೂರು ತೆಲಂಗಾಣ ಮತ್ತು ಶ್ರೀ ಬಾಪುರಾವ್ ಮೋರೆ ಮಹಾರಾಜ್ ಹುಲ್ಯಾಳ್ ಇವರ ಒಂದು ಅಮೃತ ಹಸ್ತದಿಂದ ಜರುಗಿದೆ. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಏಕತಾ ಫೌಂಡೇಶನ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ರವೀಂದ್ರ ಸ್ವಾಮಿಯವರು ಈ ಸಂದರ್ಭದಲ್ಲಿ ಬಹಳ ಮಾರ್ಮಿಕವಾಗಿ ಮಾತನಾಡ್ತಾರೆ. ಮಂದಿರ ಸ್ಥಾಪನೆ ಎಂಬುದು ಪುಣ್ಯದ ಕೆಲಸವಾಗಿದೆ. ಇದು ಮುಂದಿನ ಪೀಳಿಗೆ ನೆನಪಿಡುವಂತಹ ಅದ್ಭುತ ಕಾರ್ಯವಾಗಿದೆ. ನನಗೆ ಹಾಲಳಿ ಬೇರೆಯಲ್ಲ, ಚಾಂದೋರಿ ಬೇರೆಯಲ್ಲ, ಜೊತೆಗೆ ಇಡೀ ತಾಲೂಕವನ್ನೇ ಕುಟುಂಬದಂತೆ ಕಂಡು ಸೇವೆ ಮಾಡಿದ್ದಾನೆ. ಗ್ರಾಮಸ್ಥರೆಲ್ಲ ಸೇರಿ ಸರ್ಕಾರದ ಅನುದಾನ ಇಲ್ಲದೆ ಈ ಒಂದು ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೆಲ್ಲ ನಿಮ್ಮೆಲ್ಲರ ಒಂದು ಈ ಕಾರ್ಯ ನಿಜಕ್ಕೂ ಕೂಡ ಜನ ಮೆಚ್ಚುವಂಥದ್ದಾಗಿದೆ, ಜಗ ಮೆಚ್ಚುವಂಥದ್ದಾಗಿದೆ. ಆದ್ದರಿಂದ ನೀವೆಲ್ಲರೂ ಕೂಡ ಸುಖವಾಗಿರಬೇಕು. ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೂ ಕೂಡ ಇರಲಿ. ಎಲ್ಲರೂ ಸೇರಿ ಒಂದು ತಾಲೂಕದ ಅಭಿವೃದ್ಧಿಗೆ ಶ್ರಮಿಸೋಣ ಎನ್ನುವಂಥ ಮಾತನ್ನು ಕೂಡ ಶ್ರೀ ರವೀಂದ್ರ ಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಹೇಳಿದರು. ಮುಂದುವರೆದು ಮಾತನಾಡಿದ ಶ್ರೀ ರವೀಂದ್ರ ಸ್ವಾಮಿಯವರು
ಸುಮಾರು 15-20 ವರ್ಷಗಳಿಂದ ಔರಾದ್ ಹಾಗೂ ಕಮಲನಗರ ತಾಲೂಕಿನ ಜನರ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ನನ್ನ ಕೈಯಲ್ಲಿ ಅಧಿಕಾರ ಇಲ್ಲದಿದ್ದರೂ ಕೂಡ ನನ್ನ ಕೈಲಾದಷ್ಟು ಸೇವೆಯನ್ನು ಜನಸೇವೆಗೆ ನನ್ನ ಸಮಯವನ್ನು ಮುಡುಪಾಗಿಟ್ಟಿದ್ದೇನೆ. ಇನ್ನು ತಾಲೂಕುಗಳು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದ ಅವಶ್ಯಕತೆ ಇದೆ. ಎಲ್ಲರೂ ಸೇರಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸೋಣ. ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನನಗೆ ಕರೆ ಮಾಡಿ, ನಾನು ನಿಮ್ಮ ಜೊತೆ ಸದಾ ನಿಲ್ಲುತ್ತೇನೆ ಎನ್ನುವಂಥ ಮಾತನ್ನು ಕೂಡ ರವೀಂದ್ರ ಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಹೇಳಿದರು. ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದ ದೀಪಕ್ ಪಾಟೀಲ್ ಚಾಂದೂರಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಮಂದಿರ ನಿರ್ಮಾಣ ಕಾರ್ಯ ನಡೆದಿದ್ದು ಎಲ್ಲರ ಸಹಕಾರದಿಂದ. ಗ್ರಾಮಸ್ಥರು ಸಾಕಷ್ಟು ಈ ಒಂದು ಮಂದಿರ ನಿರ್ಮಾಣಕ್ಕೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಹೀಗಾಗಿ ದೇವರು ಎಲ್ಲರಿಗೂ ಒಳಿತನ್ನೇ ಮಾಡಲಿ ಎಂದು ಶುಭವನ್ನು ಹಾರೈಸಿದರು. ವೇದಿಕೆ ಮೇಲೆ ಶ್ರೀ ರಾಜು ಪಾಟೀಲ್ ಗುಂಡೇಕಲ್ಲೂರು ಸೇರಿದಂತೆ ಇನ್ನಿತರ ಮುಖಂಡರು ಹಾಗೂ ಸಮಸ್ತ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬೆಳಗ್ಗೆಯಿಂದಲೇ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಪೂಜೆ, ಅಭಿಷೇಕ, ಅರ್ಚನೆ, ಮಹಾಪ್ರಸಾದ ಮತ್ತು ಮಂಗಳಾರತಿ ಕಾರ್ಯಕ್ರಮಗಳು ಜರುಗಿದವು. ಚಾಂದೋರಿ ಗ್ರಾಮದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಈ ಸಮಾರಂಭದ ಪ್ರಯುಕ್ತ ಸದ್ಗುರು ಬಸಪ್ಪ ಮಹಾರಾಜ್ ಭಜನಾ ಮಂಡಳಿ ಹುಲ್ಯಾಳ್, ಡೊಂಗರಗಾಂವ್ ಮತ್ತು ಹಿಪ್ಪಳಗಾಂವ್ ವತಿಯಿಂದ ಭವ್ಯ ಭಜನಾ ಕಾರ್ಯಕ್ರಮ ಕೂಡ ಜರುಗಿತ್ತು. ಕೊನೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಒಂದು ಗ್ರಾಮಸ್ಥರು, ಸಾರ್ವಜನಿಕರು, ಭಕ್ತಾದಿಗಳು ಮಹಾಪ್ರಸಾದವನ್ನು ಸ್ವೀಕರಿಸಿದರು. ವೈಭವೀಕರಣದಿಂದ ಯಾವುದೇ ಸರ್ಕಾರ ದುಡ್ಡಿಲ್ಲದೆ ತಾವೆಲ್ಲ ಒಂದಾಗಿ ಏನು ಮಾಡಿದ್ರಿ. ಯಾವುದೇ ದೇವರ ಕೆಲಸ ಮಾಡಬೇಕಾದ್ರೆ ಹಿಂದಕ್ಕಿನ ಜನ್ಮದ ಪುಣ್ಯ ಬೇಕಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ಯುವಕರಿಗೆ ಈ ಕಾರ್ಯಕ್ರಮ ಮಾಡಿದ್ರಿ. ಈ ಕಾರ್ಯಕ್ರಮ ವ್ಯರ್ಥ ಹೋಗಲ್ಲ. ಇದು ಒಂದು ಕಾರ್ಯಕ್ರಮ ಸಂದೇಶ ಆಗುತ್ತಾ. ಇದು ಮುಂದೆ ಬಂದ ನಿಮ್ಮ ಪೀಳಿಗೆ ಇದರ ಆಶೀರ್ವಾದ ಆಗ್ತದ. ನೀವು ನಿಮ್ಮ ಮನೆಯಲ್ಲಿ ಯಾರು ಹಿರಿಗಳು ಈ ಒಂದು ಪುಣ್ಯದ ಕೆಲಸ ಮಾಡೋದಂತೇಳಿ ನಿಮ್ಗೆ ಬಸಪ್ಪ ಮಹಾರಾಜ್ ಅವರು ಈ ಅವಕಾಶ ಮಾಡಿಕೊಟ್ಟಾರ. ಇಂಥ ಒಳ್ಳೆ ಕಾರ್ಯಕ್ರಮ ತಾವು ಕೈ ಹಾಕಿರಿ. ಹಾಗಾಗಿ ಮತ್ತೊಂದು ಸಾರಿ ನಮಗೆಲ್ಲ ಧನ್ಯವಾದ ಹೇಳ್ತೀರಿ. ರಾಜು ಪಟೇಲ್ ಆಗಿರ್ಬೋದು, ಸಾಯಿನಾಥ್ ಅವರಾಗಿರ್ಬೋದು, ಸಂಜೀವ್ ಕುಮಾರ್ ಅವರಾಗಿರ್ಬೋದು, ವೇದಿಕೆಗಳಿಂದ ಎಲ್ಲ ಸುಮಾರು ನನ್ನ ಗೆಳೆಯರೈತಿ ಅಷ್ಟೆಲ್ಲ ಜನರು ಹೆಸರು ತಗೊಂಬಂದೇ ನಾನು ದೇವರ ಹತ್ರ ಹೋದಾಗ ಒಂದು ವಿಶೇಷವಾಗಿ ಸ್ವಾಮೀಜಿಯವರೇ ಆಶೀರ್ವಾದವನ್ನು ಕೇಳಿದೆ ಅಂತ. ದೇವರೇ ಸುಮಾರು 15-20 ವರ್ಷದಿಂದ ಈ ತಾಲೂಕದಲ್ಲಿ ಜನರು ಡೆವಲಪ್ ಆಗಿದ್ದಾರೆ. ಅವರು ಸ್ವಂತಾಗಿ ಆಗ್ಬೇಕಾಗ್ಯದ. ಹಾಗಾಗಿ ಬಸಪ್ಪ ಮಹಾರಾಜ್ ನಮಗೆಲ್ಲ ಆಶೀರ್ವಾದ ಮಾಡ್ರಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಲ್ಲರೂ ಎಲ್ಲ ಒಂದಾಗಿ ಈ ತಾಲೂಕು ಡೆವಲಪ್ ಮಾಡಲಿ ಅಂತೇಳಿ ದೇವರಲ್ಲಿ ನಾನು ಕೇಳ್ಕೊಂಡಿನಿ. 100% ನನ್ನ ದೇವರು ಆ ಆಶೀರ್ವಾದ ಮಾಡ್ತಾರ. ನಿಮ್ಗೆಲ್ಲ ಸದಾ ನನ್ನೆಲ್ಲೂ ಇದೇ ರೀತಿಯ ಆಶೀರ್ವಾದ ಸಹಯೋಗ ಇರಲಿ. ಇದು ನನ್ನ ಊರದ ಯಾವುದೇ ಕೆಲಸ ಇತ್ತು ರಾತ್ರಿ 12 ಗಂಟೆಗೆ ಹಿಚ್ಕಿಚ ಒಂದು ಫೋನ್ ಮುಖಾಂತರ ನನ್ನ ಕರೀರಿ. ನಾವು ಸದಾ ನಿಮ್ಮ ಸೇವಕಂತೀವಿ, ಕಾರ್ಯಕಂತೀವಿ, ನಿಮ್ಮ ಜೊತೆ ನಿಂತಿ. ಅದು ಯಾವುದೇ ಇರ್ಬೋದು, ಸಾಮಾಜಿಕ ಕೆಲಸ ಆಗಿರ್ಬೋದು, ಸಮಾಜದ ಹೋರಾಟ ಆಗಿರ್ಬೋದು, ನಿಮ್ಮ ಜೊತೆ ನಿಂತಿರ್ತೀನಿ. ಭಾಳ ಒಳ್ಳೆ ರೀತಿ ಅಕ್ಕೋರು ಕೂಡ ನಿರೂಪಣೆ ಮಾಡಿದ್ರು. ಅವ್ರಿಗೆ ಕೂಡ ನನ್ನ ಹೊತ್ತಿನ ಧನ್ಯವಾದ ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಬಾಬಾ ಸಾಹೇಬ್. तुमच्यासाठी मी सदैव तुमच्या सोबत आहो. आणि माझी काय अडचण असली की तुम्ही माझ्या सोबत राहतो पण मला गॅरंटी आहे. त्याच्याबद्दल सगळ्यांना धन्यवाद. 2025ರ ಜನವರಿ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಪ್ರತಿ ತಿಂಗಳು 5,000 ರೂಪಾಯಿಯನ್ನು ತುಂಬಬೇಕು. 10 ತಿಂಗಳಲ್ಲಿ 50,000 ರೂಪಾಯಿ ಜಮಾ ಆಗುತ್ತೆ. ಜಮಾ ಆದಮೇಲೆ ಅದೇ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ಥೈಲ್ಯಾಂಡ್ ಪ್ರವಾಸವನ್ನು ಕೈಗೊಳ್ಳಲಾಗುವುದು. 4 ರಾತ್ರಿ 5 ದಿವಸ ಪ್ರವಾಸದ ಒಂದು ಅವಧಿಯಾಗಿದ್ದು, ಹೋಗಿ ಬರುವಂತಹ ಒಂದು ವೆಚ್ಚ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ನೀಡಲಾಗುತ್ತೆ. ಆಸಕ್ತರು 8050
183431 ಮತ್ತು 9742903431ಗೆ ಸಂಪರ್ಕ ಮಾಡಬಹುದು ಎಂದು ಮಾಲೀಕರಾಗಿರುವಂತಹ ಬಸವಶ್ರೀ ಟೂರ್ ಆ್ಯಂಡ್ ಟ್ರಾವೆಲ್ಸ್ನ ಮಾಲೀಕರಾಗಿರುವಂತಹ ಜಗದೀಶ್ ಸ್ವಾಮಿಯವರು ತಿಳಿಸಿದ್ದಾರೆ. ಪ್ರವಾಸದ ಭಿತ್ತಿಪತ್ರವನ್ನು ಬಿಡುಗಡೆಗೊಳಿಸಿದ ಬಳಿಕ ಮಾತನಾಡಿರುವಂತಹ ಅವರು, ಇದು ಕೇವಲ ವಿಶೇಷವಾಗಿ ಮಧ್ಯಮ ವರ್ಗದ ಜನರಿಗಾಗಿ ವಿದೇಶ ಪ್ರವಾಸ ಕೈಗೊಳ್ಳುವಂತಹ ನನಸು ಮಾಡಲೆಂದೇ ಈ ಒಂದು ಯೋಜನೆ ಹಾಕಿಕೊಡಲಾಗಿದ್ದು, ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗಾಗಿ 5,000 ರೂಪಾಯಿನ ತುಂಬಬೇಕು. 10 ತಿಂಗಳು ತುಂಬಿದ ನಂತರ 50,000 ಭರ್ತಿ ಆಗುತ್ತೆ. ಆ ಒಂದು ವೆಚ್ಚದಲ್ಲಿ ಹೋಗಿ ಬರುವಂಥ ಎಲ್ಲ ವೆಚ್ಚ ಅಂದರೆ ಫ್ಲೈಟ್ ಚಾರ್ಜಸ್ಸು, ಆಮೇಲೆ ಬೆಳಗ್ಗೆ ನಾಷ್ಟ, ಆಮೇಲೆ ಮಧ್ಯಾಹ್ನ ರಾತ್ರಿ ಊಟ, ಅಲ್ಲಿ ತೋರಿಸ್ತಕ್ಕಂಥದ್ದು, 2-3 ಸಿಟಿಗಳನ್ನು ತೋರಿಸುವಂಥದ್ದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ಗಳನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಈ ಮೂಲಕ ಅವರು ತಿಳಿಸಿದ್ದಾರೆ. ಇದೇ ವೇಳೆ ಖ್ಯಾತ ವೈದ್ಯರಾಗಿರುವಂಥ ಡಾಕ್ಟರ್ ಕಾಂಬಳೆ ಅವರು ಕೂಡ ಅಲ್ಲಿ ಹಾಜರಿದ್ದರು. ಮಲ್ಲಿಕಾರ್ಜುನ್ ಬುಕ್ಕ, ರೇವಣಯ್ಯ ಸ್ವಾಮಿ ಹೆಡಗಪುರ್ ಸೇರಿದಂತೆ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು. ಈ ಒಂದು ಟೂರ್ ಆ್ಯಂಡ್ ಟ್ರಾವೆಲ್ಸ್ ಒಂದು ಉತ್ತಮ ಒಂದು ಪ್ಯಾಕೇಜ್ ಆಗಿದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಅವರು ಕೂಡ ಶುಭವನ್ನು ಹಾರೈಸಿದರು. ಇವತ್ತಿನ ದಿವಸ ಜಗದೀಶ್ ಸ್ವಾಮಿಯವರ ಟೂರ್, ಥೈಲ್ಯಾಂಡ್ ಟೂರ್, ಬಸವಶ್ರೀ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜಗದೀಶ್ ಅವರಿಗೆ ಅವರ ಕುಟುಂಬದವರಿಗೆ ಶುಭ ಹಾರೈಸುತ್ತಾ, ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ, ನನಗೆ ಈ ಒಂದು ಉದ್ಘಾಟನೆಗೆ ಕರೆಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಸವಶ್ರೀ ಟೂರ್ ಸೆಂಟರನ್ನು ತೆಗೆದಿದ್ದಾರೆ. ಇಲ್ಲಿಂದ ಪ್ರತಿ ವರ್ಷ ಥೈಲ್ಯಾಂಡ್ಗೆ ಒಂದು ಪ್ರವಾಸ ಬಯಸುವವರಿಗೆ ಒಂದು ಒಳ್ಳೆಯ ಆಫರ್ ಏನಂತಂದ್ರೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಏನಂತಂದ್ರೆ 5,000 ರೂಪಾಯಿ ಕಟ್ಟಿದ್ರೆ 10 ತಿಂಗಳವರೆಗೆ ಕಟ್ಟಬೇಕದು. ಅದು 50,000 ಅಮೌಂಟ್ ಆಗ್ತದೆ. ಅದರಲ್ಲಿ ಏನಂತಂದ್ರೆ 4 ದಿವಸದಲ್ಲಿ 4 ದಿವಸ ಏನಂತಂದ್ರೆ ಅಲ್ಲಿ ಥೈಲ್ಯಾಂಡ್ನಲ್ಲಿ ಇರೋದು ವಸತಿ ಎಲ್ಲನೇ ಏನಂತಂದ್ರೆ ಅವರು ಅದರಲ್ಲಿ ಏನಂತಂದ್ರೆ ಸೇವೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಬೀದರ್ ಜನತೆ ಇದರ ಸದುಪಯೋಗ ಪಡ್ಕೋಬೇಕಂತಂದು ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇವೆ. ಶರಣಾರ್ಥಿ. ಇರುತ್ತೆ ಥೈಲ್ಯಾಂಡ್ ಟೂರು 4 ನೈಟ್ಸು 5 ಡೇಸ್ ಇರುತ್ತೆ. ಇನ್ಕ್ಲೂಡಿಂಗ್ ಎಲ್ಲ ಪ್ಯಾಕೇಜಸ್, ಆಲ್ ಫುಡ್ಡು, ಏರ್ ಟಿಕೆಟು, ಆಮೇಲೆ ಸೈಡ್ ಸೀಯಿಂಗ್ಸು ಎಲ್ಲ ನಮ್ಮ ಕಡೆನೇ ಇರುತ್ತೆ. ಅದಕ್ಕೆ ಬೀದರ್ ಜನತೆ ಇದನ್ನು ಸ್ಪೆಷಲಿ ಬೀದರ್ ಜನತೆಗೋಸ್ಕರ, ಮಿಡಲ್ ಕ್ಲಾಸ್ ಜನಕ್ಕೋಸ್ಕರನೇ ಮೈಂಡಲ್ಲಿ ಇಟ್ಕೊಂಡು ಈ ಆಫರ್ ಪ್ಯಾಕೇಜನ್ನು ರೆಡಿ ಮಾಡಿದ್ವಿ ನಾವು. ಮತ್ತು ಬೆಂಗಳೂರಲ್ಲಿ MDP ಹಾಲಿಡೇಸ್ ಅಂತಿದೆ, ಅವರ ಸಹಯೋಗದಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಬೀದರ್ ಜನತೆ ಇದ್ರ ಸದುಪಯೋಗ ಪಡ್ಕೊಂಡು ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. 75ನೇ ಗಣರಾಜ್ಯೋತ್ಸವದ ಭಾರತೀಯ ಸಂವಿಧಾನ ಜಾರಿಯಾದ ಸಂಭ್ರಮ ದಿನದಂದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಜನಜಾಗೃತಿ ಸಮಾವೇಶ ಹಾಗೂ ಬಹಿರಂಗ ಸಭೆಯನ್ನು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸಾಯಂಕಾಲ 4:30 ಗಂಟೆಗೆ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಹಾಗೂ ಈ ಸಮಾವೇಶದ ಸಲಹಾ ಸಮಿತಿಯ ಪ್ರಮುಖರಾಗಿರುವಂತಹ ಮಾರುತಿ ಬೌದ್ಧೆ ಅವರು ತಿಳಿಸಿದರು. ಈ ಕುರಿತು ನಗರದಲ್ಲಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಮುಖ್ಯ ಭಾಷಣಕಾರರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನವದೆಹಲಿಯ ಡಾಕ್ಟರ್ ಲಕ್ಷ್ಮಣ ಯಾದವ್ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಖ್ಯಾತ ಉಪನ್ಯಾಸಕಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಭಾಷಣವನ್ನು ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು, ಸಮಾಜ ಸೇವಕರು, ಸಾಹಿತಿಗಳು, ಕಲಾವಿದರು, ಹಿತೈಷಿಗಳು, ಮುಖಂಡರು, ಸಮಾಜ ಸೇವಕರು ಇವರೆಲ್ಲರೂ ಕೂಡ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ, ನಾವು ಪಾಲ್ಗೊಳ್ತಾ ಇದ್ದೇವೆ, ನೀವು ಬನ್ನಿ ಎನ್ನುವಂಥ ಕರೆಯನ್ನು ಮಾರುತಿ ಬೌದ್ಧೆ ಅವರು ನೀಡಿದರು. ಸಲಹಾ ಸಮಿತಿ ಸದಸ್ಯರಾದ ಬಾಬು ಪಾಸ್ವಾನ್ ಅವರು ಮಾತನಾಡಿ,
ಕಾರ್ಯಕ್ರಮದ ಸಮಗ್ರ ವಿವರಗಳನ್ನು ನೀಡಿದರು. ಜನಜಾಗೃತಿ ಸಮಾವೇಶದ ಸಮಿತಿಯ ಅಧ್ಯಕ್ಷರಾದ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ, ಬೀದರ್ ಬಂದ್ ದಿವಸ ಪತ್ರಕರ್ತರ ಬಗ್ಗೆ ಹಗುರವಾಗಿ ಮಾತನಾಡಿದವರ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ದೊಡ್ಡ ದೊಡ್ಡ ಪ್ರತಿಭಟನೆಯಲ್ಲಿ ಜನರನ್ನು ನೋಡಿ ಒಂದಿಷ್ಟು ಆಕ್ರೋಶವಾಗಿ ಮಾತನಾಡುತ್ತಾರೆ. ತಪ್ಪುಗಳು ನಡೆಯುವಂಥದ್ದು ಸಹಜ. ಆದರೆ ಅಂದು ನಮ್ಮವರೇ ಒಂದಿಷ್ಟು ಮಾಧ್ಯಮದವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ನಮ್ಮವರ ಒಂದು ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಎಲ್ಲರ ಪರವಾಗಿ ನಾನೇ ಕ್ಷಮೆ ಯಾಚಿಸುತ್ತೇನೆ ಎಂದು ವಿಷ್ಣುವರ್ಧನ್ ತಿಳಿಸಿದರು. ಅಲ್ಲದೆ ಜನವರಿ 26ರಂದು ಗಣರಾಜ್ಯೋತ್ಸವದ ದಿವಸ ನಡೆಯುವಂತಹ ಬಹಿರಂಗ ಸಭೆ ಹಾಗೂ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ತಪ್ಪದೇ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣರಾವ್ ಭೋಸ್ಲೆ, ರಮೇಶ್ ಕಟ್ಟಿತುಗಾಂವ್, ಶ್ರೀಪತರಾವ್ ದಿನೇ, ಶಿವಕುಮಾರ್ ನೀಲಿಕಟ್ಟಿ, ಅರುಣ್ ಪಟೇಲ್, ಪ್ರೇಮ್ಕುಮಾರ್ ಕಾಂಬ್ಳೆ, ಅವಿನಾಶ್ ದಿನೇ, ಅಂಬಾದಾಸ್ ಗಾಯಕ್ವಾಡ್, ಪ್ರದೀಪ್ ನಾಟೇಕರ್, ಶ್ರೀಕಾಂತ್ ಭವಾನಿ, ಅಶೋಕ್ ಮಾಳ್ಗೆ, ರಮೇಶ್ ಪಾಸ್ವಾನ್, ಬಾಬು ಪಾಸ್ವಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷ ಒಂದರಿಗೆ ಕಾರ್ಯಕ್ರಮಕ್ಕೆ ರಾಷ್ಟ್ರ ಮಟ್ಟದ ಬಹಳ ವಿಚಾರವಂತರು, ಸಾಹಿತಿಗಳು, ಸುಮಾರಿದ್ದಂತಹ ನಮ್ಮದು ಲಕ್ಷ್ಮಣ್ ಯಾದವ್ಜಿ ಅವರು ನ್ಯೂ ದೆಹಲಿಯಿಂದ ಒಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರಾಗಿ ಆಗಮಿಸ್ತಾ ಇದ್ದಾರೆ. ಪೂಜ್ಯ ಭಂತೇಜಿ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯವರಾದಂಥ ಸಾಹಿತಿಗಳು ಪ್ರೊಫೆಸರ್ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಹಾಗೂ ಜಿಲ್ಲೆಯ ಅನೇಕ ಎಲ್ಲ ಹಿರಿಯ ಮುಖಂಡರು, ದಲಿತ ಸಮಾಜದಾಗ ದಲಿತ ಹಿಂದೂ ಅಲ್ಪಸಂಖ್ಯಾತರ ಪ್ರಗತಿಪರ ವಿಚಾರವಂತರುಳ್ಳವರೆಲ್ಲರೂ ಕೂಡ ಇವತ್ತು ಈ ವೇದಿಕೆ ಮೇಲೆ ಇರ್ತಾರೆ. ಅವತ್ತು ಈ ಒಂದು ಕಾರ್ಯಕ್ರಮ ಸಂಬೋಧಿಸಿ ಮಾತನಾಡಿದ್ದಾರೆ. ಹಾಗಾಗಿ ತಮ್ಮ ಮುಖಾಂತರ ನಾವು ಈಗ ಹೆಚ್ಚಿಗೆ ನೀಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಎಲ್ಲ ಪ್ರಮುಖರು, ವಿಚಾರವಂತರು, ಬುದ್ಧಿವಂತರು, ಪ್ರಜಾಪ್ರಭುತ್ವ ಉಳಿಯುವುಗಾಗಿ ಬಯಸುವವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ತಮ್ಮ ಮುಖಾಂತರ ವಿನಂತಿಸ್ತಾರೆ. ಲಕ್ಷ್ಮಣ ಯಾದವ್ ಅವರು ಈ ರಾಷ್ಟ್ರದ ಒಂದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಉಪನ್ಯಾಸಕರಾಗಿದ್ದಾರೆ. ಅಷ್ಟೇ ವಿಚಾರವಾದಿಗಳಿದ್ದಾರೆ, ವಾಗ್ಮಯಿ ಕೂಡ ಇದ್ದಾರೆ. ಅವರು ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ, ಸಂವಿಧಾನ ಬಗ್ಗೆದಾಗ ಒಂದು ಒಳ್ಳೆ ಮಾತನಾಡ್ತಕ್ಕಂಥ ಚಾತುರ್ಯ ಇರ್ತಕ್ಕಂಥ ವ್ಯಕ್ತಿ ಇದ್ದಾರೆ. ಅವರು ತನ್ನ ಜೀವನ ಸುಮಾರು ಕನಿಷ್ಠ ಒಂದು 10 ವರ್ಷದಿಂದ ಈ ಚಳವಳಿ ಜೊತೆ ತೊಡಗಿಸ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಕೆಲಸ ಮಾಡ್ತಾರೆ. ಅವರು ನಮ್ಮ ಬೀದರ್ ಜಿಲ್ಲೆಯ ಜನರನ್ನು ಉದ್ದೇಶಿಸಿ ಮಾತಾಡಲು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ಸೋದರಿಯಾಗಿರ್ತಕ್ಕಂಥ ಜಯದೇವಿ ಗಾಯಕ್ವಾಡ್ ಅಂತ ಹೇಳಿ ನಮ್ಮ ಹುಮನಾಬಾದ್ ತಾಲೂಕಿನವರು ಇದ್ದಾರೆ. ಅವರು ಲೆಕ್ಚರ್ ಇದ್ದಾರೆ, ಯಾದಗಿರಿಯಾಗಿ ಇವಾಗ ನೌಕರಿ ಮಾಡ್ತಾ ಇದ್ದಾರೆ. ಅವರು ಕೂಡ ಮಹಿಳೆಯರನ್ನು ಉದ್ದೇಶಿಸಿ ವಿಶೇಷವಾಗಿ ಸಂವಿಧಾನ ಬಗ್ಗೆ ಮಾತಾಡೋಕೆ ಅವರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಹೆಚ್ಚು ನಮ್ಮ ಮೀಡಿಯಾ ಪ್ರಚಾರ ಮತ್ತು ಪ್ರಸಾರ ಕೊಟ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ತಾವೆಲ್ಲರೂ ಸಹಕಾರ ಮಾಡ್ತೀರಿ. ಯಾಕಂದ್ರೆ ಸದಾ ನೀವು ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಕೆಲಸ ಮಾಡಿ ನಮಗೆ ಯಾವಾಗಲೂ ಬೆನ್ನಿಗೆ ಎಲ್ವಾಗಿ ನಿಂತಂಥ ಮೀಡಿಯಾದವರು ಇವತ್ತು ಇನ್ನೊಂದು ಸಾರಿ ನಮ್ಮನ್ನು ಸಹಕರಿಸ್ತೀರಿ. ಈ ಮೆಸೇಜ್ ಕೂಡ ಜನರಿಗೆ ಮುಟ್ಟಂಥ ಒಂದು ಪ್ರಯತ್ನ ತಾವುಗಳು ಮಾಡ್ತೀರಿ ಅಂತಂತ ಅನ್ನಿಸ್ತಾ. ಇವತ್ತು 26ನೇ ಜನವರಿ ಪ್ರತಿ ವರ್ಷ ಬೀದರ್ ಆಗ್ತದೆ, ನಿಮ್ಗೆ ಗೊತ್ತೇ ಅದ. ಆದ್ರೆ ನಾವು ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಒಂದು ವಿಶೇಷ ಅದ. ಅದಕ್ಕೆ ದಯಮಾಡಿ ತಮ್ಮ ಏನರ ಮಾತಾಡೋದು ಕೇಳೋದು ಕೇಳ್ಬೋದು. ಆ ಸಮಿತಿ ಪರವಾಗಿ ಎಲ್ಲ ಅವತ್ತು ಬಂದಿಗೆ ಯಾರ್ಯಾರು ಸಹಕಾರ ನೀಡಿದ್ರು ನೋಡ್ರಿ, ನಾನು ಸ್ಪೆಷಲಿ ನನ್ನ ಕಡೆಯಿಂದ ನಿಮ್ಗೆ ಕ್ಷಮೆ ಕೇಳ್ತೀನಿ ಸರ್. ಇದು ಟಾಪಿಕ್ ನೀವು ಇವತ್ತು ತೆಗೆದಿರಿ, ಅವತ್ತೇ ತೆಗಿತಿದ್ರ ಅಂದ್ರೆ ಅವತ್ತೇ ಮಾತಾಡ್ತೀರ. ಅಷ್ಟು ಜನರಿದ್ದಾರೆ ಸರ್. ಇದು ಟಾಪಿಕ್ ಡೈವರ್ಟ್ ಮಾಡಿ ಇಲ್ಲ, ಟಾಪಿಕ್ ಡೈವರ್ಟ್ ಮಾಡಬೇಡಿ ಸರ್. ಸರಿ ಟಾಪಿಕ್ ಯಾಕಂದ್ರೆ ಸರಿ ಅದು ವಿಷಯ ಬಿಡ್ರಿ, ಈಗ ಆಮೇಲೆ ಇದು ಮಾಡೋಣ. ಸದ್ಯ ನಾವು ಇಲ್ಲ ತಪ್ಪ ಸರ್. ಈಗ ನೆಕ್ಸ್ಟ್ ಟೈಮ್ ಅವ್ರು ಒಂದು ಸುದ್ದಿಗೋಷ್ಠಿ ಮಾಡಿದ್ರೆ ದಯವಿಟ್ಟು ನೀವು ಅವರಿಗೆ ಕೇಳಬೇಕು. ನಾನು ನನ್ನ ಕಡೆಯಿಂದ ಕ್ಲಾರಿಟಿ ಕೊಡ್ಲತ್ತೀನಿ ಸರ್. ಬಾಜು ನಿಂತ ಕಡೆಯಿಂದ ತಪ್ಪಾಯ್ತು ಅಂತ ಹೇಳತ್ತೀನಿ, ಇಲ್ಲಾಂದ್ರೆ ನಾನು ತಪ್ಪಾಯ್ತು ಅಂತ ಯಾವ್ದಕ್ಕೂ ಹೇಳಲ್ಲ ಸರ್. ಸರ್ ಪ್ರತಿ ಒಂದು ಸರ್ತಿ ನಾವು ಸಿಟ್ಟು ಮಾಡ್ಕೊಂಡೇ ಸಮರ್ಥನೆ ಕೊಟ್ಟಿದ್ದೇವೆ ಅಂತಲ್ಲ ಸರ್. ಮೈಕ್ ಡ್ರಾಪ್ ಮಾಡ್ಲಿಕ್ಕೆ ಎಷ್ಟು ಸರ್ ಹೇಳಿ, ನಿಮ್ಮಲ್ಲಿ ವಿಡಿಯೋ ಕ್ಲಿಪ್ ಕಂಟಿನ್ಯೂ ಇದ್ರೆ ಚೆಕ್ ಮಾಡ್ರಿ. ಆ ತರ
ನಿಮಗೆ ಇಶಾರ ಟೈಮಿಂಗ್ ಗೊತ್ತಾಗ್ಯದ ನಾವು ಅವ್ರಿಗೆ ಕಿವ್ಯಾಗ ಹೋಗಿ ಹೇಳಿದ ಅದು ಟಾಪಿಕ್ ಬಿಡಲ್ಲ ಸರ್ ಈಗ ಅದು ಇರಲಿ ಈಗ ಅದು ಯಾಕಂದ್ರೆ ನಮ್ದು ಕಾರ್ಯಕ್ರಮದೊಂದು ನಾವು ಇದು ಮಾಡಕ್ಕೆ ಬಂದೆವು ಸರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಹಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.